ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರಜನಿ ಅಡಿಗೆ. ನಾನು ರಜನಿ. ತುಂಬಾ ರುಚಿಯಾಗಿರುವಂಥ ಸ್ಟಫ್ಡ್ ಪರಾಟನ ಮಾಡ್ತಾ ಇದ್ದೀವಿ. ತುಂಬ ಟೇಸ್ಟಿಯಾಗಿರುತ್ತೆ, ಯಮ್ಮಿ ಆಗಿರುತ್ತೆ, ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ. ಈಗ ಯಾವ ರೀತಿ ಮಾಡೋದು ಅನ್ನೋದನ್ನು ನೋಡೋಣ ಬನ್ನಿ. ಮೊದಲು ನಾನಿಲ್ಲಿ ಒಂದು ಮಿಕ್ಸಿಂಗ್ ಬೌಲ್ನ ತೊಗೊಂಡು ಇಲ್ಲಿ 1 ಕಪ್ಪಷ್ಟು ಗೋಧಿ ಹಿಟ್ಟನ್ನ ಹಾಕ್ತಾ ಇದ್ದೀನಿ. ಮತ್ತು 1 ಟೀ ಸ್ಪೂನಷ್ಟು ಉಪ್ಪನ್ನು ಹಾಕಿ ಕಲಿಸ್ಕೊತಾ ಇದ್ದೀನಿ. ಉಪ್ಪನ್ನು ನೀವು ಕಡಿಮೆ ಹಾಕ್ಕೋಬೋದು. ಗೋಧಿ ಹಿಟ್ಟಿನ ಬದಲಾಗಿ ನೀವು ಇಲ್ಲಿ ಮೈದಾ ಹಿಟ್ಟನ್ನು ಸಹ ಯೂಸ್ ಮಾಡ್ಬೋದು. ನಾನು ಹೆಲ್ದಿಯಾಗಿರಲಿ ಅನ್ನೋದಕ್ಕೋಸ್ಕರ ಗೋಧಿ ಹಿಟ್ಟನ್ನು ಬಳಸಿದ್ದೀನಿ. ಸ್ವಲ್ಪನೇ ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಚಪಾತಿ ಹಿಟ್ಟನ್ನು ಅದಕ್ಕೆ ಕಲಿಸ್ಕೋಬೇಕಾಗತ್ತೆ. ತುಂಬ ತೆಳು ಮಾಡಬೇಡಿ, ಯಾಕೆಂದರೆ ಸ್ಟಫಿಂಗ್ ಹಾಕೋದ್ರಿಂದ ಮತ್ತೆ ಲೂಸ್ ಆಗಿಬಿಡುತ್ತೆ ಹಿಟ್ಟು. ಹಾಗಾಗಿ ಸಾಫ್ಟ್ ಆಗಿರಬೇಕು. ಪ್ಲೇಟ್ನ ಮುಚ್ಚಿ ಇಟ್ಟಿದ್ದೀನಿ. ಈಗ ಸ್ಟಫಿಂಗ್ಗೆ ನಾನಿಲ್ಲಿ 2 ಬೇಯಿಸಿರೋಂಥ ಆಲೂಗೆಡ್ಡೆನ ಹಾಕಿದ್ದೀನಿ ಗ್ರೇಟ್ ಮಾಡಿ. ನಂತರ 1 ಈರುಳ್ಳಿನ ಉದ್ದವಾಗಿ ಈ ರೀತಿ ಹೆಚ್ಚಿ ಹಾಕಿದ್ದೀನಿ. ಆನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ದೀನಿ, 1 ಟೇಬಲ್ ಸ್ಪೂನಷ್ಟು. 1-2 ಹಸಿರು ಮೆಣಸಿನ್ಕಾಯಿ ಹಾಕಿದ್ದೀನಿ. ಸ್ವಲ್ಪ ಕ್ಯಾರೆಟ್ನ ಯೂಸ್ ಮಾಡಿದ್ದೀನಿ. ತರಕಾರಿಗಳು ನಿಮಗೆ ಆಪ್ಷನಲ್ಲು, ಯಾವ ತರಕಾರಿ ಬೇಕೋ ಅದನ್ನು ನೀವು ಹಾಕೋಬೋದು. ನಂತರ ಉಪ್ಪನ್ನು ಹಾಕ್ತಾಯಿದ್ದೀನಿ. ಒಂದು ಅರ್ಧ ಟೀ ಸ್ಪೂನಷ್ಟು ಉಪ್ಪು ಹಾಕಿ, ಅರ್ಧ ಟೀ ಸ್ಪೂನಷ್ಟು ಜೀರಿಗೆನ ಹಾಕ್ತಾಯಿದ್ದೀವಿ. ಒಂದು ಅರ್ಧ ಟೀ ಸ್ಪೂನಷ್ಟು ಅಚ್ಚಕಾರದ ಪುಡಿನ ಹಾಕಿದ್ದೀವಿ. ಸ್ವಲ್ಪ ಧನಿಯಾ ಪೌಡರ್ನ ಹಾಕ್ತಾಯಿದ್ದೀನಿ, ಅರ್ಧ ಟೀ ಸ್ಪೂನಷ್ಟು. ನೆಕ್ಸ್ಟು ಚಾಟ್ ಮಸಾಲಾನ ಹಾಕೋತಾ ಇದ್ದೀವಿ. ಚಾಟ್ ಮಸಾಲ ಹಾಕೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ, ಮಕ್ಕಳಿಗೆ ಇಷ್ಟ ಆಗುತ್ತೆ. ನೀವಿಲ್ಲಿ ಚಾಟ್ ಮಸಾಲ ಸ್ಕಿಪ್ ಕೂಡ ಮಾಡಬಹುದು. ಚೆನ್ನಾಗಿ ಮಿಕ್ಸ್ ಮಾಡಿ, ತುಂಬ ಗಟ್ಟಿಯಾಗೋ ರೀತಿ ಮಿಕ್ಸ್ ಮಾಡಬೇಡಿ. ನೋಡಿ, ಈ ರೀತಿ ಮಿಕ್ಸ್ ಮಾಡಿದ್ದೀವಿ. ಇಲ್ಲಿ ಆಲೂಗೆಡ್ಡೆ ಬದಲಾಗಿ ನೀವು ಪನ್ನೀರ್ನ ಸಹ ಹಾಕೋಬೋದು. ನೋಡಿ, ಚಪಾತಿ ಹಿಟ್ಟು 10 ನಿಮಿಷ ಚೆನ್ನಾಗಿ ನೆಂದಿದೆ. ಈಗ ನಾವಿದನ್ನು ಈ ರೀತಿ ಉಂಡೆಗಳನ್ನಾಗಿ ಮಾಡಿ ತಗೋತಾ ಇದ್ದೀವಿ. ಇದನ್ನು ನಾವಿಲ್ಲಿ ಲಟ್ಟಿಸ್ಕೋಬೇಕಾಗತ್ತೆ. ಪುಡಿ ಹಿಟ್ಟನ್ನು ಹಾಕಿ ಗೋಧಿ ಹಿಟ್ಟನ್ನು, ನಂತರ ಇದನ್ನು ಲಟ್ಟಿಸ್ಕೋತಾ ಇದ್ದೀನಿ. ನಿಧಾನವಾಗಿ ಇದನ್ನು ಈ ರೀತಿ ಲಟ್ಟಿಸ್ಬೇಕು. ನೋಡಿ, ಈಗ ಲಟ್ಟಿಸ್ಕೊಂಡ್ಮೇಲೆ ಇದರ ಮೇಲೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪನ ಹಾಕಿ ಅನಂತರ ಪುಡಿ ಗೋಧಿ ಹಿಟ್ಟನ್ನು ಉದುರಿಸ್ಬೇಕು. ಈ ರೀತಿ ಉದುರಿಸ್ಬಿಟ್ಟು ಕೈಯಿಂದ ಇದನ್ನು ಸ್ಪ್ರೆಡ್ ಮಾಡಬೇಕು ಚೆನ್ನಾಗಿ. ನೋಡಿ, ಈ ರೀತಿ ಸ್ಪ್ರೆಡ್ ಮಾಡ್ಕೋತಾ ಇದ್ದೀವಿ. ನೋಡಿ, ಈ ರೀತಿ ಸ್ಪ್ರೆಡ್ ಮಾಡಿದ್ಮೇಲೆ ಇದನ್ನು ನಿಧಾನವಾಗಿ ಫೋಲ್ಡ್ ಮಾಡಬೇಕಾಗುತ್ತೆ. ಎಲ್ಲ ಕಡೆಯೂ ಸ್ಪ್ರೆಡ್ ಮಾಡಬೇಕು. ಆನಂತರ ಇದನ್ನು ನೋಡಿ, ವಿಡಿಯೋದಲ್ಲಿ ತೋರಿಸಿರೋ ರೀತಿ ಈ ರೀತಿ ಫ್ಯಾನ್ ಫೋಲ್ಡ್ ಮಾಡಬೇಕು. ಹಿಂದೆ ಮುಂದೆ ಹೋಗ್ತಾ ನೋಡಿ, ಈ ರೀತಿ ಇದನ್ನು ಫೋಲ್ಡ್ ಮಾಡಿ. ನೋಡಿ, ತುಂಬಾ ಸುಲಭವಾಗಿ ಮಾಡ್ಬೋದು, ಬಟ್ ಪರೋಟ ಅಂತೂ ತುಂಬಾ ಟೇಸ್ಟಿಯಾಗಿರುತ್ತೆ. ಸ್ಟಫ್ ಪರೋಟ ನೋಡಿ, ಈ ರೀತಿ ರೌಂಡಾಗಿ ಸುತ್ತಾ ಇದ್ದೀನಿ. ಸುತ್ತಿ ಮತ್ತೆ ಮೇಲೆ ಹಾಕಿ ಇದನ್ನು ಪ್ರೆಸ್ ಮಾಡಿ ಮತ್ತೆ ಈಗ ಹಿಟ್ಟನ್ನು ಹಾಕಿ ಇದನ್ನು ಲಟ್ಟಿಸ್ಕೋಬೇಕು. ಈ ರೀತಿ ಮಾಡೋದ್ರಿಂದ ನೀವು ಮಾಡುವಂಥ ಪರೋಟ ಪದರವಾಗಿ ಬರುತ್ತೆ, ಲೇಯರ್ಸಲ್ಲಿರುತ್ತೆ. ಅದಕ್ಕೋಸ್ಕರ ನಾವು ಈ ರೀತಿ ಲಟ್ಟಿಸ್ಕೋತಾ ಇದ್ದೀವಿ. ನೀವು ಬೇಡ ಅಂದರೆ ನಾರ್ಮಲಾಗಿ ಸಹ ಮಾಡ್ಕೋಬೋದು. ಮಕ್ಕಳಿಗೆ ಈ ರೀತಿ ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ. ನೋಡಿ, ಇದನ್ನು ಲಟ್ಸಿದ್ದೀನಿ. ಈಗ ಸ್ಟಫಿಂಗ್ನ ನಾವು ಮಾಡಿಟ್ಕೊಂಡಿದ್ವಲ್ಲ, ಆ ಸ್ಟಫಿಂಗ್ನ ಹಾಕೋಬೇಕು. ನೋಡಿ, ಎಷ್ಟು ತೆಳುವಾಗಿದೆ ಅಂತ ನೀವು ಇಲ್ಲಿ ನೋಡ್ಬೋದು. ತುಂಬ ತೆಳುವಾಗಿ ಮಾಡೋದಕ್ಕೆ ಹೋಗಬೇಡಿ, ಲೇಯರ್ಸ್ ಬರೋದಿಲ್ಲ. ಸ್ಟಫಿಂಗ್ನ ಮಧ್ಯಭಾಗಕ್ಕೆ ಹಾಕೋತಾ ಇದ್ದೀನಿ. ನಾನು ಈ ಪರೋಟನ ಚೌಕಾಕಾರದಲ್ಲಿ ಫೋಲ್ಡ್ ಮಾಡ್ತಾ ಇದ್ದೀನಿ, ಸ್ಕ್ವೇರ್ ಶೇಪಲ್ಲಿ. ಪಾಕೆಟ್ ಪರೋಟ ಅಂತಲೂ ಕರಿಬೋದು ಇದನ್ನು. ತುಂಬಾ ಚೆನ್ನಾಗಿರುತ್ತೆ ನೋಡೋದಕ್ಕೆ, ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿರುತ್ತೆ. ಈಗ ನಾವಿಲ್ಲಿ ಸುತ್ತ ನೀರನ್ನು ಹಾಕ್ತಾ ಇದ್ದೀವಿ. ಈ ರೀತಿ ನೀರನ್ನ ಅಪ್ಲೈ ಮಾಡ್ತಾ ಇದ್ದೀವಿ. ನೀರು ಹಾಕೋದ್ರಿಂದ ಪರೋಟ ಚೆನ್ನಾಗಿ ಅಂಟ್ಕೊಳ್ಳುತ್ತೆ. ನೀವು ಫ್ರೈ ಮಾಡಬೇಕಾದ್ರೆ ಸ್ಟಫಿಂಗ್ ಹೊರಗಡೆ ಬರೋದಿಲ್ಲ, ಹಾಗಾಗಿ ನಾವು ಈ ರೀತಿ ಹಾಕೋತಾ ಇದ್ದೀವಿ. ನೋಡಿ, ಈ ರೀತಿ ಒಂದು ಸೈಡು ಮತ್ತು ಇದನ್ನು ಫೋಲ್ಡ್ ಮಾಡಿ, ನೆಕ್ಸ್ಟ್ ಈ ರೀತಿ ಫೋಲ್ಡ್ ಮಾಡಿ, ನಂತರ ಇದನ್ನು ಈ ರೀತಿ ಕ್ಲೋಸ್ ಮಾಡ್ತಾ ಇದ್ದೀವಿ. ನೋಡಿ, ಇದ್ರ ಜೊತೆಗೆ ನೀವು ಕೆಚಪ್ ಕೊಟ್ಟರೆ ಸಾಕು, ಮಕ್ಕಳಿಗೆ ಇಷ್ಟಪಟ್ಟು ತಿಂತಾರೆ. ಎಣ್ಣೆನ ಹಾಕ್ತಾ ಇದ್ದೀನಿ. 1 ನಿಮಿಷ ಫ್ರೈ ಆದಮೇಲೆ ನಾವಿಲ್ಲಿ ಎಣ್ಣೆನ ಹಾಕೋತಾ ಇದ್ದೀವಿ. ಆನಂತರ ಇನ್ನೊಂದು ಸೈಡೂ ಫ್ರೈ ಮಾಡ್ಕೋತಾ ಇದ್ದೀನಿ. ಫಸ್ಟ್ ನಾವು 2 ಕಡೆನೂ ಈ ರೀತಿ ಬೇಯಿಸ್ಕೊತಾ ಇದ್ದೀವಿ. ನೋಡಿ, ಈಗ ಸ್ವಲ್ಪ ಕ್ರಿಸ್ಪಿಯಾಗಿ ಇದು ಬೆಂದ ಮೇಲೆ ನಾವು ಸೈಡ್ಸನ್ನು ಸಹ ಫ್ರೈ ಮಾಡ್ಕೋಬೇಕು. ನೋಡಿ, ಈ ರೀತಿ ಸ್ವಲ್ಪ ಪ್ರೆಸ್ ಮಾಡ್ತಾ ಬೇಯಿಸಿ. ಆನಂತರ ಸೈಡ್ಸನ್ನು ಇನ್ನೊಂದು ಸ್ಪೂನ್ನ ಅಥವಾ ಯಾವುದಾದ್ರೂ ಕರ್ಚಿನ ತಗೊಂಡು ಈ ರೀತಿ
ಬೇಯಿಸಿ ಎರಡೂ ಕಡೆನೂ ರುಚಿಯಾಗಿರುವಂಥ ಸ್ಟಫ್ಡ್ ಪರಾಟ ರೆಡಿಯಾಗಿದೆ. ಈಸಿಯಾಗಿ ನೀವು ಸಹ ಈ ಪಾಕೆಟ್ ಪರಾಟನ ಮಾಡಿ ಯಾವ ರೀತಿ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆದರೆ ರಜನಿ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.